ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ಯೋಗೀಶ್ ಗೌಡ ಕೊಲೆ ಕೇಸ್ ಬಯಲಿಗೆ ಬಂದದ್ದೇ ಒಂದು ರೋಚಕ ಕತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಂತ ಈ ಕುಲಕರ್ಣಿ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2016ರಲ್ಲಿ ಆದಂಥ ಯೋಗೇಶ್ ಗೌಡ ಎನ್ನುವಂಥ BJP ಮುಖಂಡನ ಕೊಲೆ ಇದೀಗ ಕೊಲೆಗಾರರಾದಂಥ ವಿನಯ್ ಕುಲಕರ್ಣಿಯವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗುವಂಥ ಹಂತಕ್ಕೂ ಬಂದಿದೆ. ಮತ್ತು ಇದೀಗ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿಯವರಿಗೆ ಪ್ರಕಟವನ್ನು ಮಾಡಿದೆ. ಅಷ್ಟು ಮಟ್ಟಿಗೆ ಇದೀಗ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಟ್ಟು MLA ಆಗಿರುವಂಥ ಮತ್ತು ಮಾಜಿ ಸಚಿವರಾದಂಥ ವಿನಯ್ ಕುಲಕರ್ಣಿ ಇದೀಗ ಜೀವಿತಾವಧಿ ಅಂದರೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂದೊದಗಿದೆ. ಇನ್ನು ಆ ಕೇಸ್ನಲ್ಲಿ ಯೋಗೇಶ್ ಗೌಡ ಎನ್ನುವಂಥ BJP ಮುಖಂಡನ ಕೊಲೆ ಕೇಸ್ನಲ್ಲಿ ಆದಂಥ ಟ್ವಿಸ್ಟ್ ಏನು? ಮೊದಲು 4 ವರ್ಷ ಯಾರ ಮೇಲೂ ಕೂಡ ಕೇಸ್ ದಾಖಲಾಗಿಲ್ಲ. ಅದಾದ ನಂತರ 2020ರಿಂದ ಇಲ್ಲಿಯ ತನಕ ಆದಂಥ ಕೇಸ್ನ ಬೆಳವಣಿಗೆ ಏನು, ಯಾರು ಮೊದಲು ಒಪ್ಕೊಂಡ್ರು, ಯಾರು ಅದಂತ ಉಲ್ಟಾ ಹೊಡೆದ್ರು, ಇವೆಲ್ಲವನ್ನು ನೋಡೋಣ. ಜೊತೆಗೆ ನಾನು ಕೇಸನ್ನು ನೋಡ್ತಾ ಹೋಗ್ತೇನೆ. ನೋಡಿ, ಜೂನ್ 15, 2026ರಂದು ಧಾರವಾಡದ ಸಪ್ತಾಪುರದಲ್ಲಿರುವಂಥ ಒಂದು ಬಡಾವಣೆಯ ತಮ್ಮದೇ ಜಿಮ್ನಲ್ಲಿ ಯೋಗೇಶ್ ಗೌಡ ಜಿಮ್ ಮಾಡ್ತಿರುವಾಗ, ಅಂದರೆ ಸರಿಸುಮಾರು 5ರಿಂದ 6 ಗಂಟೆ ಸುಮಾರಿಗೆ ಜಿಮ್ ಮಾಡ್ತಿರುವಾಗ ಬೈಕಲ್ಲಿ ಬಂದಂಥ 5-6 ದುಷ್ಕರ್ಮಿಗಳು ಯೋಗೇಶ್ ಗೌಡರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕಣ್ಣಿಗೆ ಖಾರದ ಪುಡಿ ಎರಚಿ ಯೋಗೇಶ್ ಗೌಡ ಎನ್ನುವಂಥ ಒಬ್ಬ ದೈತ್ಯ ದೇಹದ ವ್ಯಕ್ತಿಯನ್ನು ಮಟಾಸ್ ಮಾಡ್ತಾರೆ ಮತ್ತು ಕೊಲೆ ಮಾಡಿದ ನಂತರ ಆ 5 ವ್ಯಕ್ತಿಗಳು ಅಲ್ಲಿಂದ ಪರಾರಿ ಆಗ್ತಾರೆ. ಜೂನ್ 15ಕ್ಕೆ ಕೊಲೆಯಾಗುತ್ತೆ. ಜೂನ್ 16, 17ಕ್ಕೆ 6 ವ್ಯಕ್ತಿಗಳನ್ನು ಒಂದು ತಂಡ ಸರೆಂಡರ್ ಮಾಡಿಸುತ್ತೆ. ಜೊತೆಗೆ ಹೇಳುತ್ತೆ, ಇಲ್ಲ ಬೇರೆ ಬೇರೆ ಜಾಗಕ್ಕಾಗಿ ಅಂದರೆ ಭೂ ವ್ಯಾಜ್ಯಕ್ಕಾಗಿ ಈ ಕೊಲೆಯಾಗತ್ತೆ. ಈ ಕೊಲೆಯನ್ನು ಮಾಡಿದವರು ಎನ್ನುವಂಥ ಆರೋಪದಲ್ಲಿ 6 ಜನ ವ್ಯಕ್ತಿಗಳನ್ನು ಪೊಲೀಸ್ ಅಂದರೆ ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗ್ತಾರೆ. ಅಲ್ಲಿಗೆ ಒಂದು ಡೌಟ್ ಬರುತ್ತೆ. ಯಾಕಂದರೆ ಕೊಲೆ ಮಾಡಿದವರು 5 ಜನ ಆದರೆ 6 ಜನ ಆರೋಪಿಗಳನ್ನು ಸರೆಂಡರ್ ಮಾಡಿಸಿದ್ದು ಯಾರು ಮತ್ತು ಯಾಕೆ ಎನ್ನುವಂಥ ಒಂದು ಡೌಟ್ ಬರುತ್ತೆ. ಜೊತೆಗೆ ಈ ಯೋಗೇಶ್ ಗೌಡನ ಅಣ್ಣ ಒಂದು ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲ, ಇದು ಭೂ ವ್ಯಾಜ್ಯಕ್ಕೆ ಆದಂಥ ಕೊಲೆಯಲ್ಲ, ಇಲ್ಲಿ ರಾಜಕೀಯ ದ್ವೇಷ ಇದೆ. ನನ್ನ ತಮ್ಮನಾದಂಥ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರ್ತಾನೆ. ಜೊತೆಗೆ ಆಗ MLA ಆಗಿದ್ದಂಥ ವಿನಯ್ ಕುಲಕರ್ಣಿಯವರ ವಿರುದ್ಧವಾಗಿ ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಸ್ವತಃ ವಿನಯ್ ಕುಲಕರ್ಣಿಯವರು ಈ ಕೊಲೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಮಾಡ್ತಾರೆ. ಆದರೆ ಯಾವ ಆರೋಪಕ್ಕೂ ಅಲ್ಲಿನ ಪೊಲೀಸರು ತಲೆ ಬಗ್ಗಲ್ಲ. ಜೊತೆಗೆ ಯಾವ ಕೇಸು ಆಗಲ್ಲ. 6 ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಸರೆಂಡರ್ ಮಾಡ್ತಾರೆ. ಆ ಸರೆಂಡರ್ ಮಾಡಿದಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅತ್ಯಂತ ರೋಚಕವಾಗಿತ್ತು, ಅತ್ಯಂತ ಟ್ವಿಸ್ಟ್ ಇತ್ತು. ಮೊಟ್ಟ ಮೊದಲಿಗೆ ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಜೊತೆಗೆ ಯಾಕೆ ಸರೆಂಡರ್ ಆಗ್ತಾರೆ, ಯಾರ ಮುಖಾಂತರ ಬರ್ತಾರೆ ಅನ್ನುವಂಥ ಒಂದು ವಿಷಯ ಇದೆಯಲ್ಲ, ಅದು ಈ ಕೇಸ್ಗೆ ಮತ್ತೊಂದು ಮಗ್ಗಲನ್ನು ತಂದುಕೊಡುತ್ತೆ. ನೋಡಿ, ಯಾರಾದ್ರೂ ಕೊಲೆ ಮಾಡಿದ್ರು ಅಥವಾ ಅವರಿಗೆ ಜಾಮೀನು ರಹಿತ ವಾರೆಂಟ್ ಆಗುತ್ತೆ, ಇನ್ನೇನು ಅವರನ್ನು ವಾರೆಂಟ್ ಕೊಟ್ಕೊಂಡು ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ವಿಷಯ ಬಂದಾಗ ನೇರವಾಗಿ ನ್ಯಾಯಾಧೀಶರ ಮುಂದೆ ಅರೆಸ್ಟ್ ಆಗ್ತಾರೆ. ಅಥವಾ ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತಲ್ಲ, ಆ ಕೇಸ್ನ ಠಾಣೆಯಲ್ಲಿ ಸರೆಂಡರ್ ಆಗ್ತಾರೆ. ಆದರೆ 6 ಆರೋಪಿಗಳು ಎನ್ನುವಂಥ ಈ ವ್ಯಕ್ತಿಗಳು ನೇರವಾಗಿ ಪೊಲೀಸರ ಮುಖಾಂತರ ಬಂದು ಅಲ್ಲಿನ ಒಬ್ಬ ತಿಂಗಳಿಕರ್ ಎನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿಯ ಜೊತೆಗೆ ಬಂದು ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿ ಎಲ್ಲ ಮಾತುಕತೆಯಾಗಿ ಎಲ್ಲವೂ ಆದ ನಂತರ ಪೊಲೀಸ್ ಠಾಣೆಗೆ ಬಂದು ಅವರು ಸರೆಂಡರ್ ಆಗ್ತಾರೆ. ಅಲ್ಲಿಗೆ ಒಂದು ಹಂತಕ್ಕೆ ಡೌಟ್ ಬರುತ್ತೆ. ಅದೇನೆಂದರೆ, ಇಲ್ಲಿ ಏನೋ ನಡೆದಿದೆ, ಇಲ್ಲಿ ಆಗಬಾರ್ದು ಆಗಿದೆ ಅನ್ನುವಂಥ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಆದರೆ ಯಾವುದಕ್ಕೂ ಕೂಡ ವಿನಯ್ ಕುಲಕರ್ಣಿ ಮತ್ತು ಟೀಮ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬೇಕಾದಂಥ ಅಂದರೆ ಯೋಗೇಶ್ ಗೌಡ ಕೊಲೆಯಾಗೋದಕ್ಕಿಂತ ಮೊದಲು ಕೂಡ ಈ ವಿನಯ್ ಕುಲಕರ್ಣಿ ಟೀಮ್ ಸತತ ಮಾತುಕತೆ ಆಗ್ತಾ ಇರುತ್ತೆ. ಹೇಗೆ ಕೊಲೆ ಮಾಡಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು ಮತ್ತು ಯಾರನ್ನು ಸರೆಂಡರ್ ಮಾಡಿಸ್ಬೇಕು, ಎಲ್ಲವೂ ಕೂಡ ಪ್ಲ್ಯಾನ್ ಪ್ರಕಾರ ಆಗುತ್ತೆ. ಅದಕ್ಕೆ ಜೊತೆಗಿದ್ದಂಥವರು ವಿನಯ್ ಕುಲಕರ್ಣಿ ಜೊತೆಗೆ ಅನೇಕ ಪೊಲೀಸ್ ಅಧಿಕಾರಿಗಳು ಕೊಲೆಗೆ ಮೊದಲೇ ಪದೇ ಮೀಟಿಂಗನ್ನು ಮಾಡಿ ಈ ಕೊಲೆಯ ಸಂಚನ್ನು ರೂಪಿಸ್ತಾರೆ. ಆದರೆ ಯಾವುದಕ್ಕೂ ಕೂಡ ಕೊಲೆಯಾದ ನಂತರ ಯಾರು ಆರೋಪಿಗೆ ಸರೆಂಡರ್ ಆಗ್ತಾರೆ. ಆದರೆ ಅವರ ಮೇಲೆ ದೊಡ್ಡ ಕೇಸ್ ದಾಖಲಾಗಲ್ಲ, ಒಂದು FIR ಆಗುತ್ತೆ ಮತ್ತು ಅವರನ್ನು ಸ್ಟೇಷನ್ ಇಟ್ಕೊಂಡು ಅವರನ್ನು ಜೈಲಿಗೆ ಹಾಕುವಂಥ ಪ್ರಕ್ರಿಯೆ ಆಗತ್ತೆ ಹೊರತು ಇದಕ್ಕೆ ಸಂಚು ರೂಪಿಸಂಥ ಮೂಲ ವ್ಯಕ್ತಿಯ ವಿರುದ್ಧ ಯಾವುದೇ ಕೇಸ್ ದಾಖಲಾಗಲ್ಲ. ಅದಾದ ನಂತರ 2018ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ. 2018ಕ್ಕೆ
ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಮತ್ತು JDS ಸರ್ಕಾರ ಬರುತ್ತೆ, ಆಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಒಂದು ಅಧಿಕಾರದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸುವಂಥ ಯಾವುದೇ ಕೆಲಸ ಆಗಲಿ, ಅವರ ಮೇಲೆ ಕೇಸ್ ದಾಖಲಿಸುವಂಥ ಯಾವುದೇ ಒಂದು ಕೆಲಸ ಆಗಲ್ಲ. ಆದರೆ ಯಾವಾಗ ಈ JDS ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತಲ್ಲ, 2019 ಜುಲೈ 26ಕ್ಕೆ ಯಡಿಯೂರಪ್ಪನ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಅಧಿಕಾರ ಸ್ವೀಕಾರ ಮಾಡಿದಂಥ ಕೆಲವೇ ದಿನಗಳಲ್ಲಿ ಅವರೊಂದು ಘೋಷಣೆಯನ್ನು ಮಾಡ್ತಾರೆ. ಕೆಲವು ದಿನಗಳಲ್ಲಿ ಈ ಯೋಗೇಶ್ ಗೌಡ ಎನ್ನುವಂಥ BJP ಮುಖಂಡನ ಹತ್ಯೆ ಆದಂಥ ವ್ಯಕ್ತಿ, ಅವರ ಕೊಲೆಗೆ ಕಾರಣಕರ್ತರಾದಂಥ ವಿನಯ್ ಕುಲಕರ್ಣಿ ಅವರನ್ನು ನಾವು ಬಂಧಿಸ್ತೇವೆ ಮತ್ತು ಅವರಿಗೆ ತಕ್ಕದಾದಂಥ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತಾಡ್ತಾರೆ. ಆ ಆತ್ಮವಿಶ್ವಾಸದ ಮಾತು ಇದೀಗ ಇಂದಿಗೂ ಕೂಡ ವೈರಲ್ ಆಗ್ತಾನೆ ಇದೆ. ಅದೇನಂತಾರಂದರೆ 2019ಕ್ಕೆ ಅಧಿಕಾರಕ್ಕೆ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಮಾಡುವಂಥ ಯಡಿಯೂರಪ್ಪನವರ ಕೆಲಸ ಅಂದರೆ ಈ ಕೇಸನ್ನು, ಈ ಸಂಶಯಾಸ್ಪದವಾಗಿ ಕೊಲೆಯಾದಂಥ ಕೇಸನ್ನು CBIಗೆ ಹಸ್ತಾಂತರ ಮಾಡುತ್ತೆ. ಅದಾದ ನಂತರ CBI ಕೂಡ 2020 ನವೆಂಬರ್ 5ಕ್ಕೆ ವಿನಯ್ ಕುಲಕರ್ಣಿ ಮತ್ತು 21 ಆರೋಪಿಗಳನ್ನ ಅರೆಸ್ಟ್ ಮಾಡುತ್ತೆ. ಅದಾದ ನಂತರ ಸತತ 6 ವರ್ಷಗಳ ಅವಧಿಯಲ್ಲಿ ಆ ವಿನಯ್ ಕುಲಕರ್ಣಿ ಮತ್ತು 21 ಜನರ ಅರೆಸ್ಟ್ ಆದ ನಂತರ ಮತ್ತೊಂದು ಪ್ರಕ್ರಿಯೆ ಆಗುತ್ತೆ. ಅದೇನೆಂದರೆ ಸ್ವತಃ ಯೋಗೇಶ್ ಗೌಡನ ಹೆಂಡತಿಯಾದಂಥ ಮಲ್ಲಮ್ಮ ಗೌಡ ಅವರು, ಮಲ್ಲಮ್ಮ ಹೇಳ್ತಾರೆ, ಇಲ್ಲ ಯೋಗೇಶ್ ಗೌಡ ಅಂದರೆ ತನ್ನ ಗಂಡನ ಕೊಲೆಗೂ ಮತ್ತು ವಿನಯ್ ಕುಲಕರ್ಣಿಯವರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ನನ್ನ ಗಂಡ ಕೊಲೆಯಾಗಿದ್ದು ಒಂದು ಭೂ ವ್ಯಾಜ್ಯದ ಕಾರಣಕ್ಕಾಗಿ ಈ ಕೊಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿನಯ್ ಕುಲಕರ್ಣಿ ಬರಲ್ಲ, ಸಂಬಂಧ ಇಲ್ಲ ಅನ್ನುವಂಥ ಒಂದು ಅಫಿಡವಿಟನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ. ಅದಾದ ನಂತರ ಒಂದು ಹಂತಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಗೆಲುವಾಗುತ್ತೆ. ಕೆಲವು ದಿನಗಳ ನಂತರ ಜಾಮೀನು ಕೂಡ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಯೋಗೇಶ್ ಗೌಡ ಅಣ್ಣ ಗುರುರಾಜ್ ಗೌಡ ಆಗಿರ್ಬೋದು, ಜೊತೆಗೆ A1 ಆರೋಪಿಯಾಗಿ ಕೊನೆಗೆ ಮಾಪಿ ಸಾಕ್ಷಿಯಾದಂಥ ಬಸವರಾಜ್ ಮುತ್ತಗಿ ಆಗಿರ್ಬೋದು, ಜೊತೆಗೆ ಯೋಗೇಶ್ ಗೌಡ ಅಣ್ಣನ ಹೆಲ್ಪಿಗೆ ಬಂದಂಥ ಬಸವರಾಜ್ ಕೊರವರಾಗಿರ್ಬೋದು, ಈ ಮೂವರ ಹೋರಾಟದಿಂದ ನಿನ್ನೆ ತನಕ ಈ ಕೇಸ್ ಜೀವಂತವಾಗಿತ್ತು. ಜೊತೆಗೆ ಜನಪ್ರತಿನಿಧಿಗಳ ಕೋರ್ಟ್ 21 ಆರೋಪಿಗಳ ಒಂದು ವಿಚಾರಣೆಯನ್ನು ಕೈಗೊಂಡು 17 ಆರೋಪಿಗಳು ದೋಷಿಗಳು ಎನ್ನುವಂಥ ತೀರ್ಮಾನವನ್ನು ಮೊನ್ನೆ ಕೊಟ್ಟಿತ್ತು. ಆದರೆ ನಿನ್ನೆ ಕೊಟ್ಟಂಥ ತೀರ್ಪಿದೆಯಲ್ಲ, ಆ 17 ಆರೋಪಿಗಳಲ್ಲಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಮತ್ತು ಈ ಕೇಸ್ನಲ್ಲಿ ಅತ್ಯಂತ ದೊಡ್ಡದಾದಂಥ ಮಹತ್ವದ ತೀರ್ಪು ಅಂತ ಹೇಳ್ಬೋದು. ಜೊತೆಗೆ ಒಬ್ಬ ಆರೋಪಿ ಅಂದರೆ ಪೊಲೀಸ್ ಅಧಿಕಾರಿಗೆ 7 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಅವರು ಈ ಕೇಸನ್ನು ಮುಚ್ಚಾಕಲು ಹೆಲ್ಪ್ ಮಾಡಿದ್ರು. ಆದರೆ ಕೊಲೆಗೆ ನೇರ ಆರೋಪಿ ಇಲ್ಲರೂ ಕೂಡ ಕೊಲೆಯಾದ ನಂತರ ಹೇಗೆ ಕೇಸನ್ನು ಮುಚ್ಚಾಕ್ಬೋದು ಅಂತ ಕಾರಣಕ್ಕಾಗಿ ತಿಂಗಳೇಕರ್ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿಗೆ 7 ವರ್ಷಗಳ ಒಂದು ಶಿಕ್ಷೆಯನ್ನು ಕೊಟ್ಟಿದೆ. ಈ ಕೇಸನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ಕೊಲೆಯಾಗುತ್ತೆ. ಕೊಲೆಯಾದ ನಂತರ ವಿನಯ್ ಗೌಡ ಹೆಸರು ಎಲ್ಲೂ ಬರಲ್ಲ. 4 ವರ್ಷದ ನಂತರ ವಿನಯ್ ಗೌಡ ಅರೆಸ್ಟ್ ಆಗ್ತಾರೆ. ವಿನಯ್ ಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಮಲ್ಲಮ್ಮ ಅಂದರೆ ಯೋಗೇಶ್ ಗೌಡರ ಹೆಂಡತಿ ಮಲ್ಲಮ್ಮ ಹೇಳ್ತಾರೆ, ಇಲ್ಲ ಯೋಗೇಶ್ ಗೌಡ ಕೊಲೆಗೂ ಮತ್ತು ವಿನಯ್ ಕುಲಕರ್ಣಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಒಂದು ಅಫಿಡವಿಟನ್ನು ಹಾಕ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ ವಿನಯ್ ಕುಲಕರ್ಣಿಯವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದರೆ ಗುರುನಾಥ್ ಗೌಡ ಅಂದರೆ ಯೋಗೇಶ್ ಅಣ್ಣ ಗುರುನಾಥ್ ಗೌಡ, ಬಸವರಾಜ್ ಮುತ್ತಗಿ ಮತ್ತು ಬಸವರಾಜ್ ಕೊರವರ್ ಇವರ ಈ 3 ಜನರ ಹೋರಾಟದ ನೆರವಿನಿಂದ ವಿನಯ್ ಕುಲಕರ್ಣಿ ಮತ್ತು 16 ಜನರಿಗೆ, ಅದು ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನರಿಗೆ ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಇಬ್ಬರು ಆ ಪ್ರಕರಣ ಹೊರಗೆ ಬರ್ತಾರೆ. ಟೋಟಲ್ 21 ಜನರ ಅರೆಸ್ಟ್ ಮಾಡ್ತಾರೆ. 21 ಜನರಲ್ಲಿ ಇಬ್ಬರು ದೋಷ ಮುಕ್ತಾಗಿ ಹೊರಗೆ ಬರ್ತಾರೆ. ಆ 19 ಜನರ ಪೈಕಿ 17 ಜನರಿಗೆ ದೋಷಿಗಳು ಎನ್ನುವಂಥ ಪಟ್ಟಿ ಸಿಗುತ್ತೆ. ಜೊತೆಗೆ 2 ಆರೋಪಿಗಳಿದ್ದಾರಲ್ಲ, ಅಂದರೆ ಬಸವರಾಜ್ ಮುತ್ತಗಿ ಮತ್ತು ಮತ್ತೊಬ್ಬ ವ್ಯಕ್ತಿ, ಇಬ್ಬರು ಕೂಡ ಮಾಪಿ ಸಾಕ್ಷಿಗಳು ಎನ್ನುವಂಥ ಪ್ರಕರಣದಲ್ಲಿ, ಅಂದರೆ ಈ ಕೊಲೆಯಲ್ಲಿ ಭಾಗಿಯಾಗಿ ಕೊಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಭಾಗಿಯಾಗಿ ಮತ್ತು ಆ ಭಾಗಿಯಾದಂಥ ಆರೋಪಿಗಳೇ ಮತ್ತೆ ಕೊಲೆಯಲ್ಲಿ ಭಾಗಿಯಾದಂಥ ಮುಖ್ಯ ಆರೋಪಿಗಳ ವಿರುದ್ಧ ಸಾಕ್ಷಿ ಹೇಳುವಂಥ ಪ್ರಕ್ರಿಯೆಯಲ್ಲಿ ಪಾಲುದಾರರಾಗಿ ಸ್ವಲ್ಪ ಕಡಿಮೆ ಮಟ್ಟಿನ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ. ಆದರೆ ಬಸವರಾಜ್ ಮುತ್ತಗಿ A1 ಆರೋಪಿಯಾಗಿ ಇದೀಗ ಪ್ರಕರಣದ ಹೊರಗೆ ಬಂದಿದ್ದಾರೆ. ಆದರೆ ಮತ್ತೊಬ್ಬ ಆರೋಪಿ ಪದೇ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಇರುವುದರಿಂದ ಅವರ ಮೇಲೂ ಈಗ ಮತ್ತೆ CBI ಎನ್ಕ್ವೈರಿಯನ್ನು ನಡೀತಾ ಇದೆ ಮತ್ತು ಅವರ ಮೇಲೆ ಬೇರೆ ಆರೋಪಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಈ ಎಲ್ಲ ನೋಡ್ತಾ ಹೋದರೆ ಇಲ್ಲಿ ವಿನಯ್ ಗೌಡ ಅಂದರೆ ಯೋಗೇಶ್ ಗೌಡ ಕೊಲೆಯಾದ, ವಿನಯ್ ಕುಲಕರ್ಣಿ ಕೊಲೆ ಮಾಡಿಸ್ದ, ಎಲ್ಲವೂ ಸತ್ಯ. ಆದರೆ ನಿನ್ನೆ ಬಂದ ತೀರ್ಪಿನಲ್ಲಿ ಒಂದು ಮಹತ್ವವಾದಂಥ ಘಟನೆ ಅಂದರೆ ಕೋರ್ಟ್ ಹೇಳುತ್ತೆ, ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ. ಇಲ್ಲಿ ನೊಂದಂಥ ಯೋಗೇಶ್ ಗೌಡ ಅಥವಾ ಕೊಲೆಯಾದಂಥ ಯೋಗೇಶ್ ಗೌಡನ ಮಕ್ಕಳಿಗೆ ಪರಿಹಾರ ದಂಡ ಎಂಬಂತೆ 16 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ. ಆದರೆ ಈ ಕೊಲೆಯಲ್ಲಿ ನೊಂದಂಥ ಯೋಗೇಶ್ ಗೌಡನ ಕುಟುಂಬದ ಮಕ್ಕಳಿಗೆ ಈ ಹಣ ಹೋಗಬೇಕೆ ಹೊರತು ಆ ಕೊಲೆಯಾದ ಯೋಗೇಶ್ ಗೌಡನ ಹೆಂಡತಿ ಈ ನೊಂದವರ ಪಾಲಿಗೆ ಸೇರಲ್ಲ ಎನ್ನುವಂಥ ಒಂದು ಮಹತ್ವವಾದ ತೀರ್ಪನ್ನು ಕೊಟ್ಟು ಹೀಗೂ ಆಗ್ಬೋದಾ ಎನ್ನುವಂಥ ಒಂದು ವಿಚಾರಣೆ ಹಂತದಲ್ಲಿ
ಹೀಗೂ ಆಗ್ಬೋದು ಎನ್ನುವಂಥ ಒಂದು ವಿಷಯವನ್ನು ಜನರ ಮುಂದೆ ತೆರೆದಿಟ್ಟಿದೆ. ಆದರೆ ನಿಜಕ್ಕೂ ಇದು ಯಾಕಾಯಿತು, ಮಲ್ಲಮ್ಮ ಅವರು ಯಾಕೆ ಉಲ್ಟಾ ಹೊಡೆದು ಎನ್ನುವುದನ್ನು ನೋಡ್ತಾ ಹೋದರೆ, ಎಸ್ ಅಫ್ಕೋರ್ಸ್ ಯೋಗೇಶ್ ಗೌಡ ಮತ್ತು ಮಲ್ಲಮ್ಮ ಅವರು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾರೆ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು, ಮಲ್ಲಮ್ಮ ಅವರು ಕುರುಬ ಜಾತಿಗೆ ಸೇರಿದಂಥವ್ರು. ಆದರೆ ಯಾವಾಗ ಯೋಗೇಶ್ ಗೌಡರ ಕೊಲೆಯಾದ ನಂತರ ವಿನಯ್ ಕುಲಕರ್ಣಿಯವರ ಟೀಮ್ ನೇರವಾಗಿ ಮಲ್ಲಮ್ಮ ಅವರು ಸಂಪರ್ಕ ಮಾಡುತ್ತೆ. ನೋಡಿ, ಈ ಮಲ್ಲಮ್ಮ ಅವ್ರಿಗೆ ಸಂಪರ್ಕ ಮಾಡಿ ಹೇಳುತ್ತೆ, ವಿನಯ್ ಕುಲಕರ್ಣಿ ಕೊಲೆಯಾಗಿ ಹೋದ, ಕೊಲೆ ಮಾಡಿಸ್ತದೆ ನಾವೇ ಸತ್ಯ, ಆದರೆ ನೀವು ಆ ಪ್ರಕರಣವನ್ನೇ ಬಿಟ್ಬಿಡಬೇಕು. ವಿನಯ್ ಗೌಡ ಅಂದರೆ ಯೋಗೇಶ್ ಗೌಡ ಕೊಲೆಯಾದ, ನಿಮಗೆ ಪರಿಹಾರದ ಮಂತ್ 2 ಕೋಟಿ 3 ಕೋಟಿ ಕೊಡ್ತೇವೆ, ಆದರೆ ಈ ಪ್ರಕರಣವನ್ನು ಇಲ್ಲಿಗೆ ಬಿಟ್ಟುಕೊಡ್ಬೇಕು. ಇಲ್ಲ ಅಂದರೆ ನಿನಗಿರುವಂಥ 6 ಮಕ್ಕಳ ಮೇಲೂ ಕೂಡ ನಾವು ಹತ್ಯೆಯ ಸಂಚನ್ನು ಮಾಡ್ತೇವೆ ಮತ್ತು ನಿನ್ನ ಅಣ್ಣ ತಮ್ಮ ನಿಮ್ಮ ಕುಟುಂಬವನ್ನು ಸತ್ಯನಾಶ ಮಾಡ್ತೇವೆ ಅನ್ನುವಂಥ ಬೆದರಿಕೆ ಹಾಕಿದಾಗ ಮಲ್ಲಮ್ಮ ಅವರು ಏನೂ ತೋಚದಂತೆ ವಿನಯ್ ಗೌಡ ಮತ್ತು ಟೀಮ್ ಹೇಳಿದಂತೆ ಕೇಳುತ್ತೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅಂದರೆ, ಆವಾಗ ಸಿದ್ದರಾಮಯ್ಯನವರ ಸರ್ಕಾರ ಇರುತ್ತೆ. ಸಿದ್ದರಾಮಯ್ಯ ಅಂದ್ಕೊಳ್ಳಿ ಕುರುಬ ಸಮುದಾಯ ನಾಯಕ. ಆ ಕುರುಬ ಮುಖಂಡರ ಮುಖಾಂತರ ಯೋಗೇಶ್ ಗೌಡನ ಹೆಂಡತಿ ಕೂಡ ಕುರುಬ ಸಮುದಾಯದಳು ಆದ ಕಾರಣಕ್ಕಾಗಿ ಕುರುಬ ಸಮುದಾಯವನ್ನು ಬಳಸ್ಕೊಂಡು ಕುರುಬ ಸಮುದಾಯದ ದೊಡ್ಡ ನಾಯಕರನ್ನ ಬಳಸ್ಕೊಂಡು ಮಲ್ಲಮ್ಮನವರನ್ನು ಈ ಜಾತಿ ಸಮುದಾಯದ ಆಧಾರದಲ್ಲಿ ಮನವೊಲಿಸುವಂಥ ಪ್ರಯತ್ನ ಆಗತ್ತೆ ಮತ್ತು ಅದರಲ್ಲಿ ವಿನಯ್ ಗೌಡ ಟೀಮ್ ಯಶಸ್ವಿ ಕೂಡ ಆಗ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಮಲ್ಲಮ್ಮ ಹೆದರ್ಕೊಂಡು ಇರುವಂಥ 4 ಮಕ್ಕಳನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ಗಂಡ ಕಳ್ಕೊಂಡಿದ್ದೇನೆ, ಇರುವಂಥ 4 ಮಕ್ಕಳನ್ನು ಕೂಡ ಕಳ್ಕೊಳ್ಳಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಉಪಾಯ ಇಲ್ಲದೆ ಹೆಣ್ಣಾದ ಕಾರಣಕ್ಕಾಗಿ ಅವಳು ವಿನಯ್ ಕುಲಕರ್ಣಿ ಹೇಳಿದಂತೆ ಅವರ ಗಾಳಕ್ಕೆ ಕುಣಿತಾಳೆ. ಇಂದಿಗೂ ಕೂಡ ಹೇಳ್ತಾ ಇರೋದು ಒಂದೇ ಒಂದು ವಿಷಯ. ನಿನ್ನೆ ಕೂಡ ಲೈವ್ ಬಂದಾಗ ಹೇಳ್ತಾರೆ, ಇಲ್ಲಿ ಯಾರಿಗೆ ಶಿಕ್ಷೆ ಆಯಿತು, ಯಾರಿಗೆ ಕೊಲೆ ಆಯಿತು ಎಲ್ಲವೂ ಕೂಡ ಅದು ತೀರ್ಪಿಗೆ ಬಿಟ್ಟುದಾದರೆ ಒಂದೊಂದು ದಿನ ನನ್ನ ಮಕ್ಕಳು ಅನುಭವಿಸ್ಬೇಕಂತ ನೋವು ಅದು ಒಂದಿನ ನಾನು ಬಾಯ್ಬಿಟ್ಟು ಹೇಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಅರ್ಥ ಅಷ್ಟೇ, ವಿನಯ್ ಕುಲಕರ್ಣಿ ಮತ್ತು ಅವ್ರ ಟೀಮ್ ನನ್ನ ಮಕ್ಕಳ ಮೇಲೂ ಕೂಡ ಸ್ಕೆಚ್ ಹಾಕಿದ್ರು ಎನ್ನುವಂಥ ಒಂದು ಪರೋಕ್ಷ ಆರೋಪ ಇದೀಗ ಕಂಡು ಬಂದಂತೆ ಕಾಣುತ್ತಿದೆ. ಹಾಗಾಗಿ ಅವರಿಗೆ ಯೋಗೇಶ್ ಗೌಡ ಕೊಲೆ ಆದ್ನೋ ಅಥವಾ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು ಅನ್ನೋದಕ್ಕಿಂತ ನನ್ನ ಮಕ್ಕಳು ಭಯದಲ್ಲೇ ಬದುಕುಳಿದಿದ್ದಾರೆ, ಯಾವಾಗ ಸಾಯ್ತಾರೆ ಎನ್ನುವಂಥ ಭಯದಲ್ಲಿ ಇನ್ನೂ ತನಕ ಬದುಕುಳಿದಿದ್ದಾರೆ, ಅವರ ನೋವು ಯಾರು ಕೂಡ ಬರಬಾರ್ದು ಎನ್ನುವಂಥ ನೇರ ಆರೋಪವನ್ನು ಇದೀಗ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಏನಾದರೂ ಹೀಗೆ ಆಯಿತು ಎನ್ನುವಂಥ ಸತ್ಯವನ್ನು ನೇರವಾಗಿ ಬಾಯ್ಬಿಡ್ತಾರ ಮಲ್ಲಮ್ಮ, ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.